ಬೀಜಗಳು ತುಂಬ ಅನಿವಾರ್ಯ. ಹ್ಮ್. ಬೀಜಗಳ ಶುದ್ಧತೆ ತುಂಬ ಅನಿವಾರ್ಯ. ನಾವು ಕಳಪೆ ಬೀಜವನ್ನು ಬಿತ್ತಿ ಅದಕ್ಕೆ ಆಮೇಲೆ ಒಳ್ಳೆ ನೀರು ಕೊಡ್ತೀನಿ, ಒಳ್ಳೆ ಗೊಬ್ಬರ ಕೊಡ್ತೀನಿ ಅಂದರೆ ಹೆಂಗೆ ಚೆನ್ನಾಗಿ ಬೆಳೀತದೆ? ನಾನು ಪದೇ ಪದೇ ಉದಾಹರಣೆ ಕೊಡ್ತಾ ಇರ್ತೀನಿ. ಕ್ಲಬ್ ಹೌಸ್ ಕಾರ್ಯಕ್ರಮದಂತೂ ಭಾಳಷ್ಟು ಕೇಳಿರ್ಬೋದು ನೀವು. ಬೀಜಗಳನ್ನು ಬಿತ್ತಿದಾಗ ಒಂದೇ ರೀತಿ ನೀರು, ಒಂದೇ ರೀತಿ ಗೊಬ್ಬರ ಕೊಟ್ಟಾಗಲೂ ಕೂಡ ಒಂದು ಗಿಡ ಇಷ್ಟೇ ಹತ್ರ ಬೆಳೀತದೆ, ಒಂದಿಷ್ಟೇ ಬೆಳೀತದೆ. ಇದಕ್ಕೆ ಕಾರಣ ಯಾರು? ಬೀಜಗಳೇ. ಸೊ ಬೀಜ ದೋಷವೇ ಎಷ್ಟೇ ಆಹಾರ, ಎಷ್ಟೇ ಪೋಷಕಾಂಶಗಳನ್ನು ಕೊಟ್ಟರೂ ಕೂಡ ಇಷ್ಟೇ ಬೆಳೀತದೆ. ಬೀಜದ ಸಾಮರ್ಥ್ಯವೇ ಅದು ಇಷ್ಟೇ ಹತ್ರ ಬೆಳೆಸುತ್ತೆ. ಹಾಗಾಗಿ ನಿಮ್ಮ ಮಗು ಆರೋಗ್ಯಯುತವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಮತ್ತು ಸ್ಪಿರಿಚುವಲಿ ಆರೋಗ್ಯವಾಗಿ ಇರಬೇಕು ಅಂದರೆ ಆ ಮಗು ಬೀಜ ಮಟ್ಟದಲ್ಲೇ ಸರಿ ಇರಬೇಕೇ ಹೊರತು ಎಂಥದೋ ಕಳಪೆ ಬೀಜವನ್ನು ಹಾಕಿ ಆಮೇಲೆ ನಾನು ದೊಡ್ಡ ಸ್ಕೂಲಿಗೆ ಸೇರಿಸಿದೆ, ತುಂಬ ಖರ್ಚು ಮಾಡಿದೆ, ಏನೂ ಅರ್ಥ ಇರಲ್ಲ ಅದಕ್ಕೆ. ಹಾಗಾಗಿ ಬೀಜ ಮಟ್ಟದಲ್ಲಿ ಸರಿ ಮಾಡಬೇಕು. ಬೀಜವನ್ನೇ ಆಯ್ಕೆ ಮಾಡ್ಕೋಬೇಕು. ಬೀಜವನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಮುಂದಿನ ಸರಳವಾಗಿರ್ತದೆ. ಹಾಗಾಗಿ ಬೀಜ ಆಯ್ಕೆಯಲ್ಲಿ ಎಡವಬಾರದು.